ಅದು ನೀವು ಹೇಳ್ತಿರೋ ಪ್ರಕಾರ ಈಗ ಮಾಲಿನ್ಯ ನೀರನ್ನು ಹೊರಗಡೆ ಆಗ್ತಾ ಇದೆ, ಮತ್ತೆ STP ಇಲ್ಲ ಅನ್ನೋದು ಈಗಿನದಲ್ಲ, ತುಂಬಾ ದಿನಗಳಿಂದಲೂ ಕೂಡ ಇದೆ. ಹೌದು. ಈ ಟೈಮ್ ಒಳಗಡೆ ಅದನ್ನ ಮುಚ್ಚಿರುವಂತದ್ದು ದೊಡ್ಡ ಮಟ್ಟದ ಸಮಸ್ಯೆ. ಓದಿ ಮುಚ್ಚಿಸ್ರ ಓಕೆ, ನಾವು ವಿಜಯ್ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಮುಚ್ಚಿಸ್ಮೇಲೆ ಯಾಕೆ 10 ದಿನ ಕಾಲ ಅವಕಾಶ ಯಾರು ಕೊಟ್ಟಿದ್ದಾರೆ ಕೇಳಿ. ಸ್ವಲ್ಪ ಈ ಹೇಳಿಕೆ ಕೇಳಿ, ಈ ಹೇಳಿಕೆಗಳು ಅಥವಾ ಈ ಅವಕಾಶಗಳನ್ನ ನಾವಿನ್ನೂ ತೀರ್ಮಾನನೇ ಮಾಡಿಲ್ಲ. ಈಗ ನಮ್ಮ ಹತ್ರ ಯಾರು ಕೂಡ ಬಂದು ಯಾವ ಅರ್ಜಿನೂ ಬಂದಿಲ್ಲ. ನಮ್ಮ ಮೆಂಬರ್ ಸೆಕ್ರೆಟರಿ ಅವರೇ ಏನು ಹೇಳಿ, ಈ ನಿಮಗೆ ಅದೇ ನಿಮಗೆ ನಾನು ಕೇಳ್ತೀನಿ. ಈಗ ಅವ್ರು ಅಲ್ಲಿ ಹೇಳಿರ್ಬೋದು, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ PCB. ನಮ್ಮ ಡೈರೆಕ್ಷನ್ನ ಪಾಲಿಸ್ತಾ ಇರೋದು ಜಿಲ್ಲಾಧಿಕಾರಿಗಳು. ಈಗ ಮನವಿ ಬಂದಾಗ ಅದನ್ನು ಪರಿಗಣಿಸ್ತಕ್ಕಂಥದ್ದಕ್ಕೂ ನಮ್ಗೆ ಅವಕಾಶ ಇದೆ. ಮನವಿನೇ ಬಂದಿಲ್ಲ, ಈ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತು ಇವತ್ತು ಆಸ್ ಆನ್ ರೆಕಾರ್ಡ್ ದೇ ಹ್ಯಾಡ್ ಬೀನ್ ಟು ದಿ ಕೋರ್ಟ್. I don't want to comment on that. When the matter is before the court, I don't want to comment on that. ಈಗ ಆ ಚರ್ಚೆ ನನಗೆ ಅವರು ಮಾತಾಡಿಲ್ಲ. ನಿಮ್ಮ ಮುಖಾಂತರ ವಿಷಯ ನನಗೆ ಅರಿವು ಬರ್ತಾ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಆ ಒಂದು ಜಾಲಿವುಡ್ ಸಂಸ್ಥೆಗೆ ಕ್ಲಿಯರ್ ನೋಟಿಸ್ಗಳನ್ನ ಹಲವಾರು ಸಂದರ್ಭದಲ್ಲಿ ಮಂಡಳಿ ನೀಡಿದೆ. ನಮ್ಮ ರಾಮನಗರ ಆಫೀಸಿಂದ ಅವ್ರಿಗೆ ಶೋಕಾಸ್ ನೋಟಿಸ್ಗಳನ್ನ ಪದೇ ಪದೇ ಕೊಟ್ಟಿದೆ. ಕೇಳಿ ಸ್ವಲ್ಪ, ಅಲೋ ಮಿ ಟು ಸ್ಪೀಕ್ ಫಸ್ಟ್. ಮೊದಲು ವಿಷಯನ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ತಪ್ಪಿದ್ದಾಗ ಬೇಕಾದ್ರೆ ಕೇಳಿ ಉತ್ತರ ಕೊಡ್ತೀನಿ, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಆ ಒಂದು ನೋಟಿಸ್ಗಳು ಕೊಟ್ಟಾಗಲೂ ಕೂಡ ಅವ್ರು ಸ್ಪಂದಿಸಿಲ್ಲ. ಜೊತೆಗೆ ಮೇನ್ ವಿಚಾರ, ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥ, ಅವ್ರ ಕನ್ಸೆಂಟೇ ತಗೊಂಡಿದ್ದಾರೆ, ಕನ್ಸೆಂಟ್ ಅಪ್ಲೈನೇ ಮಾಡಿಲ್ಲ. ವೆನ್ ಸಚ್ ಇಸ್ ದಿ ಥಿಂಗ್, ಇನ್ನಿತರ ವಿಚಾರನ ಮಾತಾಡೋದಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಆ್ಯಂಡ್ ವಿ ಆರ್ ನಾಟ್ ಅಗೇನ್ಸ್ಟ್ ದಿಸ್ ಬಿಗ್ ಬಾಸ್ ಆ್ಯಂಡ್ ವಿ ಡೋಂಟ್ ನೋ ಅಬೌಟ್ ದಟ್ ಬಿಗ್ ಬಾಸ್. ನಮ್ಮ ಕ್ಲೋಜರ್ ಆರ್ಡರು ಬಿಗ್ ಬಾಸ್ಗಲ್ಲ. ಫಸ್ಟ್ ಕ್ಲಾರಿಫೈ ಮಾಡ್ತಿದ್ದೀನಿ, ಬಿಗ್ ಬಾಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ಒಂದು ನಿಯಂತ್ರಣವನ್ನು ಇಟ್ಟಿಲ್ಲ. ನಾವು ಇಟ್ಟಿರ್ತಕ್ಕಂಥದ್ದು ಜಾಲಿವುಡ್ ಆ ಒಂದು 35 ಎಕರೆ ಪ್ರದೇಶದಲ್ಲಿ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ವಿತೌಟ್ ಕನ್ಸೆಂಟ್ ಅವ್ರು ನಡೆಸ್ತಾ ಇರ್ತಕ್ಕಂಥದ್ದಕ್ಕೆ ಸೀಮಿತವಾದಂಥದ್ದು. NPD ಇಶ್ಯೂ ಆದದ್ದು ಸೆಪ್ಟೆಂಬರ್ಲಿ. ಅದನ್ನು ಸೆಪ್ಟೆಂಬರ್ 16 ನಮ್ಮ SLEC ಮೀಟಿಂಗಲ್ಲಿ 26 ಜನ ನಿರ್ದೇಶಕರು, ಅಂದರೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು ಸೇರಿದಂತೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆ, ಅದರಲ್ಲಿ ಅಂತಿಮವಾದಂಥ ನಿರ್ಣಯನ ಸೆಪ್ಟೆಂಬರ್ 30ಕ್ಕೆ ನಾವು ನಿರ್ಣಯಿಸಿದ್ದೀವಿ. ಅದರ ನಂತರ ನಾವು ಇವತ್ತು ಸೆಪ್ಟೆಂಬರ್ 16ಕ್ಕೆ ನಾವು ಅದನ್ನು ನಿರ್ಣಯಿಸಿದ್ದೀವಿ. 16 ಆದಮೇಲೆ ನಾವು ಕ್ಲೋಜರ್ ಆರ್ಡರ್ನ ಇಶ್ಯೂ ಮಾಡೋದು 6ನೇ ತಾರೀಕು. ಜಸ್ಟ್ ಇಮ್ಯಾಜಿನ್, ಇದೇನು ಇಟ್ ಈಸ್ ನಾಟ್ ಸರ್ಪ್ರೈಸ್ ಇಶ್ಯೂ ಅಲ್ಲ. ದೇ ಆರ್ ವೆಲ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್. ಆ ಜಾಲಿವುಡ್ ಅವ್ರಿಗೆ ಈ ಎಲ್ಲ ವಿಚಾರ, ಅವರು ಮೋಸ ಮಾಡಿರೋದು ಬಿಗ್ ಬಾಸ್ಗೆ ಅವ್ರು ಮೋಸ ಮಾಡಿದಾರೋ ಏನೋ ನಾವು ಗೊತ್ತಿಲ್ಲ. ಬಟ್ ದ ಪ್ರಿಮಿಸಸ್ ಬಿಲಾಂಗ್ಸ್ ಟು ಜಾಲಿವುಡ್. ಆ ಪ್ರಿಮಿಸಸ್ ಒಳಗೆ ಈ ಆಕ್ಟಿವಿಟಿ ನಡೀತಾ ಇದೆ. ದಟ್ ವಿ ಡೋಂಟ್ ನೋ. It is nowhere concerned with the Pollution Control Board.